ಬೆಂಗಳೂರಿನಲ್ಲಿ ಹಾಡಹಗಲೇ 7 ಕೋಟಿಯನ್ನ ದರೋಡೆ ಮಾಡಿದಂತಹ ಕೇಸ್ಗೆ ಟ್ವಿಸ್ಟ್ ಸಿಗ್ತಾ ಇದೆ. 7 ಕೋಟಿ ಹೊತ್ತೊಯ್ದ ರಾಬರ್ಸ್ಗಳು ಹೋಗಿದ್ದೆಲ್ಲಿ? ರಾಜ್ಯದಲ್ಲಿ ಇದ್ದಾರಾ ಅಥವಾ ಹೊರ ರಾಜ್ಯಕ್ಕೆ ಅವರೇನಾದರೂ ಹೋಗಿದ್ದಾರಾ? ಹೀಗಂತ ಪೊಲೀಸರು ಡಕಾಯತರಿಗಾಗಿ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಈ ಬೆನ್ನಲ್ಲೇ ರಾಬರ್ಸ್ ಕೊಂಡೊಯ್ದಿದ್ದಂತಹ ಕಾರು ತಿರುಪತಿಯಲ್ಲಿ ಪತ್ತೆಯಾಗಿದೆ. ಹಾಗಾದ್ರೆ ಪೊಲೀಸರ ತನಿಖೆ ಎಲ್ಲಿವರೆಗೂ ಬಂದಿದೆ, ಏನೆಲ್ಲ ಡೆವಲಪ್ಮೆಂಟ್ಸ್ ಆಯಿತು ಅನ್ನೋದ್ರ ಒಂದು ರಿಪೋರ್ಟ್ ಇದೆ, ನೋಡೋಣ. ಬೆಂಗಳೂರಿನಲ್ಲಿ 7 ಕೋಟಿ ದರೋಡೆ ಕೇಸ್ಗೆ ಟ್ವಿಸ್ಟ್. 7 ಕೋಟಿ ಹೊತ್ತೊಯ್ದ ರಾಬರ್ಸ್ ಹೋಗಿದ್ದೆಲ್ಲಿ? ರಾಜ್ಯದಲ್ಲೇ ಇದ್ದಾರಾ, ಹೊರ ರಾಜ್ಯಕ್ಕೆ ಹೋಗಿದ್ದಾರಾ? ಬೆಂಗಳೂರು ಅಂದ್ರೆ ಸಿಂಪಲ್ ಸಿಟಿ ಅಲ್ಲ, ಸದಾ ಜನಜಂಗುಳಿಂದ ಕೂಡಿರುವ ಪ್ರದೇಶ. ವಾಹನಗಳು ಕೂಡ ಯಾವಾಗಲೂ ಮೂವಿಂಗ್ ನಲ್ಲೇ ಇರುವ ಬ್ಯುಸಿ ನಗರ. ಅದರಲ್ಲೂ ಡೈರಿ ಸರ್ಕಲ್ನಲ್ಲಿ ಮಠಮಠ ಮಧ್ಯಾಹ್ನವೇ ದೊಡ್ಡ ದರೋಡೆಯೊಂದು ನಡೆದು ಹೋಗಿದೆ. ಸಿಕ್ಕಾಬಟ್ಟೆ ಜನ ಟ್ರಾಫಿಕ್ ಇರುವ ಏರಿಯಾದಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 7 ಕೋಟಿ 11 ಲಕ್ಷ ಹಣವನ್ನ ಎಗರಿಸಿದ ದರೋಡೆಕೋರರು ಪರಾರಿಯಾಗಿದ್ದಾರೆ. ದುಡ್ಡು ಹೊತ್ತೊಯ್ದ ರಾಬರ್ಸ್ ಹೋಗಿದ್ದೆಲ್ಲಿಗೆ, ವಾಹನಗಳನ್ನ ಬದಲಾಯಿಸಿದ್ದೆಷ್ಟು ಎಂಬುದೇ ಪೊಲೀಸರಿಗೆ ಟೆನ್ಷನ್ ತಂದಿಟ್ಟಿದೆ. ಹೌದು, ಬೆಂಗಳೂರಿನ ಡೈರಿ ಸರ್ಕಲ್ ಬಳಿ ನಿನ್ನೆ ಮಧ್ಯಾಹ್ನ ಇನೋವಾ ಕಾರಿನಲ್ಲಿ ಬಂದ ದರೋಡೆಕೋರರು ಎಟಿಎಂಗೆ ಹಣ ತುಂಬುವ ಸಿಎಂಎಸ್ ವಾಹನವನ್ನ ಅಡ್ಡಗಟ್ಟಿ 7 ಕೋಟಿ 11 ಲಕ್ಷ ಹಣವನ್ನ ದರೋಡೆ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಇನ್ನು ದರೋಡೆ ಕ್ಷಣದಿಂದ ಎಸ್ಕೇಪ್ ವರೆಗೆ ಸಿಸಿಟಿವಿ ದೃಶ್ಯ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಅಶೋಕ ಪಿಲ್ಲರ್ ಟು ಎಲೆಕ್ಟ್ರಾನಿಕ್ ಸಿಟಿ ರೋಡ್ ವರೆಗಿನ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು ಸಿಕ್ಕಿವೆ. ಹಾಗಾದ್ರೆ 7 ಕೋಟಿ ಲೂಟಿ ಮಾಡಿದ ದರೋಡೆಕೋರರು ಹೋಗಿದ್ದೆಲ್ಲಿಗೆ? ಸಿಸಿಟಿವಿಯಲ್ಲಿ ಸರಿಯಾಗಿರುವ ಡೀಟೇಲ್ಸ್ ನೋಡೋದಾದ್ರೆ, ರಾಬರ್ಸ್ ಹೋಗಿದ್ದೆಲ್ಲಿಗೆ? ಅಶೋಕ ಪಿಲ್ಲರ್, ಇಜಿಪುರ ಜಂಕ್ಷನ್, ದೊಮ್ಮಲೂರು, ಓಲ್ಡ್ ಮದ್ರಾಸ್ ರೋಡ್ ಮೂಲಕ ಎಲೆಕ್ಟ್ರಾನಿಕ್ ಸಿಟಿ ರೋಡ್ ಎಂಟ್ರಿ. ಎಲೆಕ್ಟ್ರಾನಿಕ್ ಸಿಟಿಯಿಂದ ಚಂದಾಪುರ, ಅತ್ತಿಬೆಲೆ, ಅತ್ತಿಬೆಲೆಯಿಂದ ಹೊಸೂರು ಮೂಲಕ ತಮಿಳುನಾಡು ಪ್ರವೇಶ. ವೆಲ್ಲೂರು ಮೂಲಕ ಆಂಧ್ರಪ್ರದೇಶ ಕಡೆಗೆ ರಾಬರ್ಸ್ ಹೋಗಿರುವ ಶಂಕೆ ವ್ಯಕ್ತವಾಗಿದೆ. ನಿನ್ನೆ ಮಧ್ಯಾಹ್ನ ಬೆಂಗಳೂರಿನ ಡೈರಿ ಸರ್ಕಲ್ ಬಳಿ ಎಟಿಎಂಗೆ ಹಣ ತುಂಬಲಿಕ್ಕೆ ಹೋಗ್ತಿದ್ದಂಥ ವಾಹನವನ್ನು ದರೋಡೆಕೋರರು ಅಡ್ಡಗಟ್ಟಿ ಅದರಲ್ಲಿದ್ದಂತಹ 7 ಕೋಟಿ 11 ಲಕ್ಷ ಹಣವನ್ನು ದರೋಡೆ ಮಾಡಿಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿರುವಂಥದ್ದು. ಎಸ್ಕೇಪ್ ಆಗಿರುವಂಥ ದರೋಡೆಕೋರರ ಮಾಹಿತಿಯನ್ನು ಬೆಂಗಳೂರು ಪೊಲೀಸರು ಕಲೆ ಹಾಕಿದ್ದು, ಬೆಂಗಳೂರಿನಿಂದ ತಿರುಪತಿಯಲ್ಲಿ ಹೋಗಿ ತಲೆಮರೆಸಿಕೊಂಡಿರುವಂಥ ಮಾಹಿತಿ ಸಿಕ್ಕಿದ್ದು. ತಿರುಪತಿಯಲ್ಲಿ ದರೋಡೆಕೋರರಿಗಾಗಿ ಬೆಂಗಳೂರು ಪೊಲೀಸರು ಶೋಧ ಕಾರ್ಯವನ್ನು ನಡೆಸ್ತಿರುವಂಥದ್ದು. ಸಿಎಂಎಸ್ ಸಿಬ್ಬಂದಿಯ ಮೇಲೆಯೇ ಅನುಮಾನ. ಇಬ್ಬರು ಸಿಬ್ಬಂದಿ ಸಹಾಯದಿಂದಲೇ ಹಣ ಕಳವು. ಇನ್ನು ಕ್ಷಣ ಕ್ಷಣಕ್ಕೂ ಪ್ರಕರಣ ಒಂದೊಂದು ತಿರುವುಗಳನ್ನ ತೆಗೆದುಕೊಳ್ಳುತ್ತಿದೆ. ಸಿಎಂಎಸ್ ಏಜೆನ್ಸಿಯ ಇಬ್ಬರು ಸಿಬ್ಬಂದಿ ಮೇಲೆ ಅನುಮಾನ ಶುರುವಾಗಿದೆ. ಸಿಬ್ಬಂದಿಯ ಸಹಾಯದಿಂದಲೇ ಹಣ ಕಳವು ಮಾಡಿರುವ ಶಂಕೆ ವ್ಯಕ್ತವಾಗಿದೆ. ದರೋಡೆ ನಡೆದ 45 ನಿಮಿಷಗಳ ಬಳಿಕ ವಾಹನದಲ್ಲಿದ್ದ ಚಾಲಕ ಹಾಗೂ ಸಿಬ್ಬಂದಿ ಪೊಲೀಸರಿಗೆ ಫೋನ್ ಮಾಡಿ ಮಾಹಿತಿ ನೀಡಿದ್ದಾರೆ. ಘಟನೆ ನಡೆದು 1 ಕಿಲೋಮೀಟರ್ ದೂರದಲ್ಲಿ ಪೊಲೀಸ್ ಠಾಣೆ ಇದ್ರೂ ಮಾಹಿತಿ ನೀಡೋದಕ್ಕೆ ವಿಳಂಬ ಮಾಡಿರುವುದು ಸಾಕಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಇಷ್ಟೆಲ್ಲ ಬೆಳವಣಿಗೆಗಳ ಮಧ್ಯೆ ದರೋಡೆಕೋರರು ವೆಲ್ಲೂರು ಮೂಲಕ ಆಂಧ್ರಪ್ರದೇಶ ತಲುಪಿರುವ ಶಂಕೆ ವ್ಯಕ್ತವಾಗಿದ್ದು, ಅವರ ಪತ್ತೆಗೆ ಪೊಲೀಸರು ಶೋಧ ಕಾರ್ಯ ಮುಂದುವರೆಸಿದ್ದಾರೆ. HDFC ಬ್ಯಾಂಕ್ಗೆ ಸೇರಿದಂತಹ 7 ಕೋಟಿ ಹಣವನ್ನ ದರೋಡೆ ಮಾಡಿದಂತಹ ಘಟನೆ ನಿನ್ನೆ ನಡೆದಿದೆ. ಹಾಗಾದ್ರೆ ಆ ಹಣವನ್ನ ಎಲ್ಲಿಂದ ತೆಗೆದುಕೊಂಡು ಹೋಗಲಾಗ್ತಿತ್ತು ಅನ್ನೋದ್ರ ಬಗ್ಗೆ ಪಬ್ಲಿಕ್ ಟಿವಿ ಒಂದು ಸಂಪೂರ್ಣವಾಗಿ ಒಂದು ಚಿತ್ರಣವನ್ನ ಕಟ್ಟಿಕೊಡುತ್ತೆ. ನೀವೀಗ ನೋಡ್ತಿರೋ ದೃಶ್ಯ ಏನಿದೆ, ಇದು HDFC ಬ್ಯಾಂಕ್ MG ಟವರ್ ಶಾಖೆ JP ನಗರದಲ್ಲಿರುವಂತಹ ಈ ಒಂದು ಬ್ಯಾಂಕ್ ಇಂದಲೇ ಹಣವನ್ನ CMS ಕಂಪನಿಯ ವೆಹಿಕಲ್ಗೆ ತುಂಬಿಸಿಕೊಳ್ಳಲಾಗಿತ್ತು. ಈ ಒಂದು ಬ್ಯಾಂಕು ಸಾಕಷ್ಟು ದೊಡ್ಡದಾದಂತಹ ಬ್ಯಾಂಕು. ಮತ್ತೆ ಬೆಂಗಳೂರಿನ ಈ ಭಾಗಗಳ HDFC ATMಗಳೇನಿದ್ದಾವೆ, ಆ ATMಗಳಿಗೆ ಇದೇ CMS ಕಂಪನಿಯ ಮುಖಾಂತರ ATMಗಳಿಗೆ ಹಣವನ್ನ ತುಂಬಿಸುವ ಕೆಲಸವನ್ನ ಮಾಡಲಾಗ್ತಿತ್ತು. ನಿನ್ನೆ ಸುಮಾರು 12 ಗಂಟೆ ವೇಳೆಗೆ ಇದೇ ಬ್ಯಾಂಕ್ನಿಂದ ಹಣವನ್ನ ತೆಗೆದುಕೊಂಡು ಹೋಗುವ ಕೆಲಸವನ್ನ ಮಾಡಲಾಗಿತ್ತು. ಹೀಗಾಗಿ ಯಾವಾಗ ಇಲ್ಲಿಂದ ವೆಹಿಕಲ್ ಪಾಸ್ ಆಯಿತೋ ಆಗ ಸಹಜವಾಗಿಯೇ ಹೊಂಚು ಹಾಕಿ ಕಾಯ್ತಿದ್ದಂತಹ ಆ ಒಂದು ಇನೋವಾ ಕಾರ್ ಏನಿತ್ತು, ಆ ದರೋಡೆಕೋರರೇನಿದ್ರು ಅವರು ಈ ಒಂದು ವೆಹಿಕಲ್ ಅನ್ನ ಹಿಂಬದಿಯಿಂದ ಫಾಲೋ ಮಾಡುವ ಕೆಲಸವನ್ನ ಮಾಡಿದ್ರು. JP ನಗರದಿಂದ ವೆಹಿಕಲ್ ಹೊರಟು ಸುಮಾರು ಅಶೋಕ ಪಿಲ್ಲರ್ ತಲುಪೋದಕ್ಕೆ ಒಂದು ಅರ್ಧ ಗಂಟೆಗಳ ಸಮಯ ಹಿಡಿದಿದೆ. ಆ ಅರ್ಧ ಗಂಟೆಗಳಲ್ಲಿ ಸಾಕಷ್ಟು ಹಿಂಬದಿಯೇ ಫಾಲೋ ಮಾಡುವ ಕೆಲಸವನ್ನ ಮಾಡಿದೆ. ಯಾವಾಗ ಅಶೋಕ ಪಿಲ್ಲರ್ ದಾಟ್ತೋ ಅದಾದ ಬಳಿಕ ಓವರ್ಟೇಕ್ ಮಾಡಿ ಅಡ್ಡಗಟ್ಟಿ ನಾವು RBI ಅಧಿಕಾರಿಗಳು ಇಲ್ಲಿ ಒಂದಷ್ಟು ರೂಲ್ಸ್ ರೆಗ್ಯುಲೇಷನ್ಸ್ನ ನೀವು ವೈಲೇಷನ್ಸ್ ಮಾಡಿದ್ದೀರಾ, ಸಹಕಾರ ಮಾಡಬೇಕು ಅನ್ನೋ ಮಟ್ಟಿಗೆ ID ಕಾರ್ಡ್ ಅನ್ನು ತೋರಿಸಿದ್ದಾರೆ. ಆ ಬಳಿಕ ಈ CMS ವೆಹಿಕಲ್ ನಲ್ಲಿದ್ದಂತಹ 3 ಸಿಬ್ಬಂದಿಗಳನ್ನ
ಬೇರೆ ಇವರ ಇನೋವಾ ಕಾರಿಗೆ ಕೂರಿಸುವ ಕೆಲಸವನ್ನು ಮಾಡಿದ್ದಾರೆ. ಮತ್ತು ಆ ಬಳಿಕ ನಿಮಾನ್ಸ್ ಬಳಿ ಇವ್ರನ್ನ ಕೆಳಗೆ ಇಳಿಸಿ ಮತ್ತೆ CMS ವೆಹಿಕಲ್ನ ಜೊತೆ ಹೊರಟು ಡೈರಿ ಸರ್ಕಲ್ನ ಫ್ಲೈಓವರ್ ಮೇಲೆ CMS ಕಂಪನಿಯ ವೆಹಿಕಲ್ನ ಅಲ್ಲೇ ಬಿಟ್ಟಿದ್ದಾರೆ. ಮತ್ತು ವೆಹಿಕಲ್ನ ಒಳಭಾಗದಲ್ಲಿದ್ದಂತಹ ಹಣ ಏನಿತ್ತು ಆ ಹಣವನ್ನು ಸಂಪೂರ್ಣವಾಗಿ ಸುಮಾರು 7,11,00,000 ಹಣವನ್ನು ಶಿಫ್ಟ್ ಮಾಡ್ಕೊಂಡಿದ್ದಾರೆ. ಶಿಫ್ಟ್ ಮಾಡಿಕೊಂಡು ಎಸ್ಕೇಪ್ ಆಗುವ ಕೆಲಸವನ್ನ ಇದೀಗ ದರೋಡೆಕೋರರು ಮಾಡಿದ್ದಾರೆ. ನಾಕಾಬಂದಿ ಹಾಕಿದ್ರೂ ಉಪಯೋಗ ಆಗಿಲ್ಲ. ಆಂಧ್ರದಲ್ಲಿದ್ದಾರಾ, ತಮಿಳುನಾಡಿನಲ್ಲಿದ್ದಾರಾ? ಇನ್ನು ಘಟನೆ ನಡೆದ 1 ಗಂಟೆಗಳ ಬಳಿಕ ಪೊಲೀಸರಿಗೆ ಮಾಹಿತಿ ಸಿಕ್ಕಿತು. ಸ್ಪಾಟ್ಗೆ ಬಂದ ಪೊಲೀಸರು ಸೋಕೋ ಟೀಮ್ ಶ್ವಾನದಳ ಸಿಬ್ಬಂದಿಯಿಂದ ಪರಿಶೀಲನೆ ನಡೆಸಿದ್ರು. ಆದರೆ ಪೊಲೀಸರು ಎಚ್ಚೆತ್ತುಕೊಳ್ಳುವಷ್ಟರಲ್ಲಿ ದರೋಡೆಕೋರರು ರಾಜ್ಯವನ್ನೇ ಬಿಟ್ಟು ಹೋಗಿದ್ದಾರೆ ಎನ್ನಲಾಗಿದೆ. ಅತ್ತ ಬೆಂಗಳೂರಿನಾದ್ಯಂತ ನಾಕಾಬಂದಿ ಹಾಕಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ. ಇದೀಗ ಪ್ರತಿಯೊಂದು ಟೋಲ್ನ ಸಿಸಿಟಿವಿ ದೃಶ್ಯಾವಳಿಗಳನ್ನ ಕಲೆ ಹಾಕಿ ಮಾಹಿತಿ ಸಂಗ್ರಹಿಸುತ್ತಿದ್ದಾರೆ. ಎಲೆಕ್ಟ್ರಾನಿಕ್ ಸಿಟಿ ಕಡೆ ಹೋದ ದರೋಡೆಕೋರರು ಹೋಗಿದ್ದೆಲ್ಲಿಗೆ? ಅತ್ತಿಬೆಲೆ ಮೂಲಕ ತಮಿಳುನಾಡು ಕಡೆ ಹೋದ್ರ, ಹೊಸೂರಿನಿಂದ ಆಂಧ್ರಪ್ರದೇಶ ಕಡೆ ಹೋದ್ರ ಎಂಬುದರ ಬಗ್ಗೆ ಮಾಹಿತಿ ಕಲೆಕ್ಟ್ ಮಾಡುತ್ತಿದ್ದಾರೆ. ಪೊಲೀಸರ ದಾರಿ ತಪ್ಪಿಸೋ ಸಲುವಾಗಿಯೇ CMSನ ಸೆಕ್ಯೂರಿಟಿಗಳೇನಿದ್ರು ಅವರು 1 ಗಂಟೆಗಳ ಕಾಲ ತಡವಾಗಿ ಪೊಲೀಸರಿಗೆ ಮಾಹಿತಿಯನ್ನು ನೀಡಿರುವಂಥದ್ದು. ಆ ಮಾಹಿತಿಯನ್ನು ಆಧರಿಸಿ ಪೊಲೀಸರು ತನಿಖೆಗಿಳಿಯುವಷ್ಟರೊಳಗೆ ಅವರು ರಾಜ್ಯವನ್ನು ಬಿಟ್ಟಿದ್ರು ಅನ್ನೋದ್ರ ಬಗ್ಗೆ ಈಗಾಗಲೇ ತನಿಖೆಯಲ್ಲಿ ಬಹಿರಂಗ ಆಗಿರುವಂಥದ್ದು. ಜೊತೆಗೆ ಪ್ರಮುಖವಾಗಿ ತಮಿಳುನಾಡಿನ ಮೂಲಕ ಆಂಧ್ರದ ಪ್ರದೇಶಕ್ಕೆ ಸೇರುವಂಥ ಪ್ರಯತ್ನಗಳನ್ನು ಮಾಡಿದ್ರು. ಆಂಧ್ರ ಪ್ರದೇಶಕ್ಕೆ ಸೇರಿದಂಥ ಆರೋಪಿಗಳು ಎಲ್ಲಿದ್ದಾರೆ ಏನು ಅನ್ನೋದ್ರ ಬಗ್ಗೆ ಹುಡುಕಾಟವನ್ನು ಈಗ ಪೊಲೀಸರು ಮಾಡ್ತಾ ಇದ್ದಾರೆ. ದರೋಡೆಕೋರರು ವಾಹನ ಬದಲಿಸಿದ್ದಾರೆ. ಲೂಟಿಕೋರರನ್ನ ಹಿಡಿದೇ ಹಿಡಿಯುತ್ತೇವೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಶಪಥ. ಇನ್ನು ಪ್ರಕರಣ ಸಂಬಂಧ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದಾರೆ. ಈಗಾಗಲೇ ಪೊಲೀಸರು ಎಲ್ಲಾ ಮಾಹಿತಿ ಪಡೆದುಕೊಂಡಿದ್ದಾರೆ. ದರೋಡೆಕೋರರು ಕರ್ನಾಟಕದವರ, ಹೊರಗಿನವರ ಎಂಬ ಪರಿಶೀಲನೆ ನಡೆಸುತ್ತಿದ್ದಾರೆ. ನಕಲಿ ನಂಬರ್ ಪ್ಲೇಟ್ ಬಳಸಿ ಕೃತ್ಯವನ್ನ ಎಸಗಿದ್ದಾರೆ. ಇನ್ನು ದರೋಡೆಕೋರರು ವಾಹನ ಬದಲಾಯಿಸಿದ್ದಾರೆ ಅನ್ನೋದು ಗೊತ್ತಾಗಿದೆ. ಖಂಡಿತವಾಗಿ ದರೋಡೆಕೋರರನ್ನ ಹಿಡಿದೇ ಹಿಡಿಯುತ್ತೇವೆ ಎಂದು ಶಪಥ ಮಾಡಿದ್ದಾರೆ. ಈಗಾಗಲೇ ಪೊಲೀಸ್ ಎಲ್ಲ ಮಾಹಿತಿಗಳನ್ನ ಪಡ್ಕೊಂಡಿದ್ದಾರೆ. ಕರ್ನಾಟಕದವರ ಅಥವಾ ಹೊರಗಿನವರ ಆ ವೆಹಿಕಲ್ಗಳೇನು ಯೂಸ್ ಮಾಡಿದ್ದಾರೆ ಅದು ಕೂಡ ಒಂದು ವೆಹಿಕಲ್ದು ಫೋಟೋ ತೆಗೆದು ಅದನ್ನ ಹಾಕಿದ್ದಾರೆ. ಅದನ್ನು ವೆರಿಫೈ ಮಾಡಲಾಗಿ ಬೇರೆ ವೆಹಿಕಲಿನ ನಂಬರ್ ಪ್ಲೇಟ್ ಆಗಿ ಯೂಸ್ ಮಾಡಿದ್ದಾರೆ. ಆ ವೆಹಿಕಲ್ ಹೊರಗಡೆ ಸ್ಟೇಟ್ ಬಿಟ್ಟು ಹೋಗಿದ್ಯಾ ಇಲ್ವಾ ಅನ್ನೋದನ್ನ ನಾವು ಹುಡುಕ್ತಾ ಇದ್ದೇವೆ. ಹಿಡಿಯೋದಂತೂ ಗ್ಯಾರಂಟಿ, ಹಿಡಿಯೋದಂತೂ ಖಂಡಿತವಾಗಿ ಹಿಡಿದಾಕ್ತಿವಿ. ಎಲ್ಲ ವೆರಿಫೈ ಮಾಡ್ತಾ ಇದ್ದಾರೆ. CCTV ಫುಟೇಜ್ ಗಳೆಲ್ಲ ವೆರಿಫೈ ಮಾಡ್ತಾ ಇದ್ದಾರೆ. ಒಟ್ಟಾರೆ ಹಾಡ ಹಗಲೇ 7 ಕೋಟಿ ದರೋಡೆ ಪ್ರಕರಣ ಸಂಬಂಧ JP ನಗರ ಪೊಲೀಸರು CMC 3 ಮ್ಯಾನೇಜರ್, ಒಬ್ಬ ಫೀಲ್ಡ್ ಆಫೀಸರ್ ವಿಚಾರಣೆ ನಡೆಸುತ್ತಿದ್ದಾರೆ. ಪರಾರಿಯಾಗಿರುವ ದರೋಡೆಕೋರರು ಕ್ಲೆವರ್ ಕಾಕಿ ಬಲೆಗೆ ಬೀಳ್ತಾರಾ, ಏನಾಗುತ್ತೆ ಎಂಬುದನ್ನ ಕಾದು ನೋಡಬೇಕಿದೆ. ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.